ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇರೋ ವಿಚಾರ ಇಂಡಿಯನ್ ಸ್ಟಾರ್ ಕ್ರಿಕೆಟರ್ ಜೊತೆಗೆ ಸ್ಟಾರ್ ಲೆಗ್ ಸ್ಪಿನ್ನರ್ ಆದಂಥ ಯಜುವೇಂದ್ರ ಚಾಹಲ್ ಜೊತೆಗೆ ಅವರ ಪತ್ನಿ ಧನಶ್ರೀ ವರ್ಮಾ ಅವರೊಂದಿಗಿನ ವಿಚ್ಛೇದನದ ವದಂತಿಗಳು. ಈ ಕುರಿತಾಗಿ ಈಗಾಗಲೇ ಪತ್ನಿ ಧನಶ್ರೀ ವರ್ಮಾ ಕೂಡ ಮೌನ ಮುರಿದಿದ್ದಾರೆ. ಜೊತೆಗೆ ಮೊದಲ ಬಾರಿಗೆ ಯಜುವೇಂದ್ರ ಚಾಹಲ್ ಕೂಡ ಈ ಎಲ್ಲ ಟ್ರೋಲ್ಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಕಾಂಟ್ರವರ್ಸಿಗೆ, ಗಾಸಿಪ್ಗೆ ಸಂಬಂಧಪಟ್ಟ ಹಾಗೆ ಮೌನವನ್ನು ಮುರಿದು ಒಂದಿಷ್ಟು ವಿಷಯವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರು ಹೇಳಿರ್ತಕ್ಕಂಥ ವಿಷಯದಲ್ಲಿ ಏನಿದೆ, ಯಾರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ, ಜೊತೆಗೆ ಯಾರಿಗೆ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋ ಕುರಿತಾಗಿಯೂ ಕೂಡ ಒಂದಿಷ್ಟು ವಿಷಯಗಳನ್ನು ಹೇಳಿಬಿಡ್ತೀನಿ. ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ಸಂಗತಿಗಳು ನಿಜವಾಗಿರ್ಬೋದು ಅಥವಾ ಇಲ್ಲದಿರಬಹುದು ಅಂತ ಹೇಳಿ ಚಾಹಲ್ ನೇರವಾಗಿ ತಮ್ಮ ಭಾವನಾತ್ಮಕ ಪೋಸ್ಟ್ನಲ್ಲೂ ಕೂಡ ಹಂಚಿಕೊಂಡಿರೋದು. ವೀಕ್ಷಕರೇ, ಕೆಲವೊಂದು ರೀತಿಯಾಗಿ ಈ ವಿಷಯ ಯಾವ ಮಟ್ಟಕ್ಕೆ ಹೋಗಿಬಿಡ್ತು ಅಂದರೆ ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ ಈ ಸಂಬಂಧವನ್ನು ಕಲ್ಪಿಸುವ ಮಟ್ಟಿಗೆ ಹೋಗಿಬಿಡ್ತು. ಇದು ಯಾವಾಗ ಒಂದು ಹಂತಕ್ಕೆ ಪೀಕ್ ಲೆವೆಲ್ಗೆ ಹೋದಾಗ ಖಂಡಿತವಾಗಿಯೂ ರಿಯಾಕ್ಟ್ ಮಾಡಬೇಕು ಅಂತ ಇದೇ ಯಜುವೇಂದ್ರ ಚಾಹಲ್ ಜೊತೆಗೆ ಅವರ ಪತ್ನಿಯಾಗಿರ್ತಕ್ಕಂಥ ಧನಶ್ರೀ ವರ್ಮಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಿಮಗೆಲ್ಲ ತಿಳಿದಿರುವಂತೆ ಯಜುವೇಂದ್ರ ಚಾಹಲ್ ಮುಂಬೈ ಮೂಲದ ದಂತ ವೈದ್ಯೆ ಮತ್ತು ನೃತ್ಯ ಸಂಯೋಜಕಿ ಧನಶ್ರೀ ವರ್ಮಾ ಅವರನ್ನು ಡಿಸೆಂಬರ್ 2020ರಲ್ಲಿ ಗುರುಗ್ರಾಮ್ನಲ್ಲಿ ಮದುವೆ ಆಗ್ತಾರೆ. ಆ ವರ್ಷದ ಆರಂಭದಲ್ಲಿ ಚಾಹಲ್ ಧನಶ್ರೀ ಅವರ ಯೂಟ್ಯೂಬ್ ನೃತ್ಯ ತರಗತಿಗಳಿಗೆ ಸೇರಿದಾಗ ಅವ್ರ ಲವ್ ಸ್ಟೋರಿ ಶುರುವಾಗಿತ್ತು. ಆ ಪ್ರೀತಿ ಮದುವೆಯ ಹಂತಕ್ಕೂ ಹೋಯಿತು, ಮದುವೆ ಆದರು. ಅದಾದ ನಂತರ ಇದೇ ಧನಶ್ರೀ ವರ್ಮಾ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಜೊತೆಗೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳಾಗಿರ್ಬೋದು, ಜೊತೆಗೆ ಅವ್ರ ಸ್ಪೀಡ್ಗೆ ಇದೇ ಚಾಹಲ್ ಅವರು ಕ್ಯಾರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದಿಷ್ಟು ತರಹೇವಾರಿ ಕಮೆಂಟ್ಸ್ಗಳು ಕೂಡ ಬರ್ತಾಯಿತ್ತು. ಯಾಕೆಂದರೆ ಅವ್ರ ಲುಕ್ ಕೂಡ ಹಾಗೆ ಇತ್ತು. ಧನಶ್ರೀ ನೋಡಲಿಕ್ಕೆ ತುಂಬ ಚಾರ್ಮ್ ಆಗಿದ್ದರು, ಜೊತೆಗೆ ತುಂಬ ಅಪ್ಡೇಟೆಡ್ ಥರ ಕಾಣ್ತಾಯಿದ್ರು. ಆದರೆ ಚಾಹಲ್ ಅವರ ಲುಕ್ ಇರ್ಬೋದು ಅಥವಾ ಅವರು ಅಷ್ಟು ಕುಳ್ಳನಾಗಿ ಕಾಣ್ತಕ್ಕಂತಹ ಆ ಲುಕ್ನಿಂದಾಗಿ ಅವರಿಬ್ಬರಿಗೂ ಕೂಡ ಆ ಜೋಡಿ ಮ್ಯಾಚ್ ಆಗ್ತಾಯಿಲ್ಲ ಅನ್ನೋ ರೀತಿಯ ಕೆಲವೊಬ್ಬರು ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ಅದಾದ ನಂತರ ಹೆಚ್ಚಾಗಿ ಶ್ರೇಯಸ್ ಅಯ್ಯರ್ ಜೊತೆಗಿನ ಒಂದು ವಿಡಿಯೋ, ಡ್ಯಾನ್ಸ್ ಮಾಡಿದಂಥ ವಿಡಿಯೋ, ಇವರು ಕುಟುಂಬದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಎಂಟ್ರಿ ಕೊಟ್ಟರು ಅನ್ನೋ ರೀತಿಯಾಗೂ ಕೂಡ ಅನೇಕರು ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ರು. ಈ ಗಾಸಿಪ್ಗಳಿಗೆ ನಾವು ಕಿವಿ ಕೊಡೋದವ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಈ ಗಾಸಿಪ್ಗಳು ಅವರಿಬ್ಬರನ್ನೂ ಕೂಡ ಭಾಳಷ್ಟು ಕಾಡಿದೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಯಾಗಿ ಅವರು ಮಾಡಿರ್ತಕ್ಕಂಥ ಪೋಸ್ಟ್ಗಳು ಗಮನ ಸೆಳೀತಾ ಇದ್ದಾವೆ. ಇದರ ಜೊತೆಗೆ ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅನ್ನೋ ರೀತಿಯಾಗಿ ಯಾಕೆ ಯಜುವೇಂದ್ರ ಚಾಹಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಮಡದಿಯ ಫೋಟೋಗಳನ್ನು ಒಂದೂ ಬಿಡದಂತೆ ಡಿಲೀಟ್ ಮಾಡಿದರು ಅನ್ನೋದಕ್ಕೆ ಅನೇಕ ನಾನಾರ್ಥಗಳು ಇರ್ಬೋದು. ಜೊತೆಗೆ ಈ ಅನುಮಾನ ಹೇಳಲಿಕ್ಕೂ ಕೂಡ ಅದೇ ಕಾರಣವೂ ಕೂಡ ಆಗಿರ್ಬೋದು. ಚಾಹಲ್ ಮತ್ತು ಧನಶ್ರೀ ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ಚಾಹಲ್ ಅವರ ಧನಶ್ರೀ ಅವರೊಂದಿಗಿನ ಎಲ್ಲ ಫೋಟೋಗಳನ್ನು ಇನ್ಸ್ಟಾ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಾಗ ಇಬ್ಬರು ಕೂಡ ಸದ್ಯದರಲ್ಲೇ ಡೈವರ್ಸ್ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಶುರುವಾಗಿಬಿಟ್ವು. ಆದರೆ ಇದೇ ಯಜುವೇಂದ್ರ ಚಾಹಲ್ ಈಗ ಮಾಡಿರ್ತಕ್ಕಂಥ ಪೋಸ್ಟ್ನಲ್ಲಿ ತನ್ನನ್ನು ಉತ್ತಮ ಆಟಗಾರ ಅಂತ ಬರ್ಕೊಂಡಿದ್ದಾರೆ, ಉತ್ತಮ ಮಗ ಅಂತ ಹೇಳಿ ಬರ್ಕೊಂಡಿದ್ದಾರೆ, ದಿ ಬೆಸ್ಟ್ ಸಹೋದರ ಅಂತ ಹೇಳಿ ಬರ್ಕೊಂಡಿದ್ದಾರೆ, ಜೊತೆಗೆ ದಿ ಬೆಸ್ಟ್ ಫ್ರೆಂಡ್ ಅಂತಲೂ ಕೂಡ ಬರ್ಕೊಂಡಿದ್ದಾರೆ. ಆದರೆ ತಮ್ಮನ್ನು ತಾವು ಉತ್ತಮ ಪತಿ ಅಂತ ಹೇಳಿ ಎಲ್ಲೂ ಕೂಡ ಬರೆದುಕೊಂಡಿಲ್ಲ. ಹಾಗಾಗಿ ಇವರಿಬ್ಬರ ನಡುವಿನ ಬಿರುಕು ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಅನ್ನೋ ರೀತಿಯಾಗಿ ನಾನಿಲ್ಲಿ ಒಂದು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರೋದಷ್ಟೇ. ಆದರೆ ಚಾಹಲ್ ಹೇಳಿರೋ ಮಾತುಗಳಲ್ಲಿ ಏನಿದೆ ಅನ್ನೋದನ್ನು ಹೇಳಿಬಿಡ್ತೀನಿ. ಯಜುವೇಂದ್ರ ಚಾಹಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿರೋ ಒಂದಿಷ್ಟು ಸಾಲುಗಳು: ನನಗೆ ಅಚಲವಾದಂಥ ಪ್ರೀತಿ ಮತ್ತು ಸಪೋರ್ಟನ್ನು ತೋರಿದಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ಕೃತಜ್ಞನಾಗಿದ್ದೀನಿ. ಅವ್ರು ಇಲ್ಲದೇ ಇದ್ದಿದ್ದರೆ ನಾನು ಇಲ್ಲಿವರೆಗೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಾಗಿಯೂ ಕೂಡ ಈ ಟ್ರಾವೆಲಿಂಗ್, ಈ ಜರ್ನಿ ಇಲ್ಲಿಗೆ ಮುಗಿದಿಲ್ಲ. ನನ್ನ ದೇಶ, ನನ್ನ ಟೀಮ್ ಜೊತೆಗೆ ನನ್ನ ಫ್ಯಾನ್ಸ್ಗಳಿಗೆ ಇನ್ನೂ ಅನೇಕ ನಂಬಲಾಗದಂಥ ಓವರ್ಗಳು ಕೂಡ ಉಳಿದಿವೆ. ನಾನು ಆಟಗಾರನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ನಾನು ಒಬ್ಬ ಮಗ, ಅಂದರೆ ಅವರ ತಂದೆ ತಾಯಿಗೆ ಒಳ್ಳೆಯ ಮಗ, ಜೊತೆಗೆ ಸಹೋದರ ಮತ್ತು ಸ್ನೇಹಿತ ಕೂಡ. ಅಂದರೆ ಅವರ ಸ್ನೇಹಿತರಿಗೆ ಉತ್ತಮ ಸ್ನೇಹಿತ, ಜೊತೆಗೆ ಅವರ ಸಹೋದರರಿಗೆ ಉತ್ತಮ ಸಹೋದರ ಅಂತ ಹೇಳಿ ಬರ್ಕೊಂಡಿರೋದು. ಜೊತೆಗೆ ಇತ್ತೀಚೆಗೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಜನರ ಕುತೂಹಲವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂತಹ ಕೆಲವು ವಿಷಯಗಳ ಬಗ್ಗೆ ಮಾತನಾಡೋದನ್ನು ನೋಡಿದ್ದೇನೆ. ಅದು ನಿಜವಾಗಿರ್ಬೋದು ಅಥವಾ ಇಲ್ಲದಿರಬಹುದು ಅನ್ನೋ ರೀತಿಯಾಗಿಯೂ ಕೂಡ ಅವರು ಬರೆದುಕೊಂಡಿರ್ಬೋದು. ಈ ಸಾಲುಗಳನ್ನು ನೋಡಿದಾಗ ಎಲ್ಲರಿಗೂ ಕೂಡ ಸಹಜವಾಗಿ ಒಂದು ಕುತೂಹಲವಂತೂ ಕೂಡ ಹೇಳುತ್ತೆ. ಯಾಕೆಂದರೆ ಈ ಥರದ ಸಾಲುಗಳನ್ನು ಕೂಡ ಅವ್ರು ಬರ್ಕೊಂಬಿಟ್ರಲ್ಲ ಅಂತ. ಜೊತೆಗೆ
ಈ ಭಾಳಷ್ಟು ನನಗೆ ಅಪಾರವಾದಂಥ ನೋವು ಉಂಟು ಮಾಡಿದಂಥ ಈ ಊಹಾಪೋಹಗಳಿಗೆ ಯಾರು ಕೂಡ ಒಳಗಾಗಬೇಡಿ. ಜೊತೆಗೆ ಎಲ್ರಿಗೂ ಕೂಡ ವಿನಮ್ರವಾಗಿ ವಿನಂತಿಸ್ತೀನಿ, ಈ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳೋ ಬದಲು ಯಾವಾಗಲೂ ಕೂಡ ಎಲ್ರಿಗೂ ಒಳ್ಳೆಯದನ್ನು ಬಯಸಲಿಕ್ಕೆ, ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸಲು ನನಗೆ ಒಂದಿಷ್ಟು ಕುಟುಂಬದ ಮೌಲ್ಯಗಳು ನನಗೆ ಕಲಿಸಿವೆ. ಅದಕ್ಕೆ ಬದ್ಧನಾಗಿರ್ತೀನಿ. ನಿಮ್ಮೆಲ್ಲರ ಪ್ರೀತಿ ಬೆಂಬಲವನ್ನು ಪಡೀಲಿಕ್ಕೆ ನಾನು ಶಾಶ್ವತವಾಗಿ ಶ್ರಮಿಸ್ತೀನಿ ಅಂತ ಹೇಳಿ ಅವರು ಬರೆದುಕೊಂಡಿರೋದು. ಇದರ ಜೊತೆಗೆ ನನ್ನ ಕುಟುಂಬಕ್ಕೆ ನೋವು ಕೊಡಬೇಡಿ ಅಂತಲೂ ಕೂಡ ಅವ್ರು ಬರೆದುಕೊಂಡಿದ್ದಾರೆ. ಇವೆಲ್ಲ ಊಹಾಪೋಹಗಳ ನಡುವೆ ಧನಶ್ರೀ ವರ್ಮಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕೂಡ ಏಕಾಏಕಿ ಇಬ್ಬರು ಕೂಡ ಒಮ್ಮೆಲೇ ರಿಯಾಕ್ಟ್ ಮಾಡಿರೋದು. ಅವರು ಕೂಡ ಮೌನವನ್ನು ಮುರಿದಿದ್ದಾರೆ. ಅವ್ರ ಪೋಸ್ಟ್ನಲ್ಲೂ ಕೂಡ ಕೆಲವು ದಿನಗಳು ನನ್ನ ಕುಟುಂಬ ಹಾಗೂ ನನಗೆ ನಂಬಲಾರದಷ್ಟು ಕಠಿಣವಾಗಿಬಿಟ್ಟಿವೆ, ಅಷ್ಟು ಅಸಮಾಧಾನವನ್ನು ಕೊಡ್ತಾ ಇವೆ. ಆಧಾರರಹಿತವಾದಂಥ ಬರವಣಿಗೆ, ಸತ್ಯ ಮತ್ತು ಪರೀಕ್ಷೆ ಇಲ್ಲದಿರ್ತಕ್ಕಂಥ, ಜೊತೆಗೆ ಒಂದಿಷ್ಟು ಹೇಟ್ ಸ್ಪೀಚನ್ನು ಹಾಡುವಂತಹ ನನ್ನ ಚಾರಿತ್ರ್ಯ ವಧೆ ಮಾಡಲಾಗ್ತಾ ಇದೆ. ಸಮಾಜದಲ್ಲಿ ಉತ್ತಮ ಹೆಸರು ಪಡೀಲಿಕ್ಕೆ ನಾನು ಬಹಳಷ್ಟು ಶ್ರಮಿಸಿದ್ದೀನಿ. ನನ್ನ ಮೌನ, ನನ್ನ ಸೈಲೆನ್ಸ್ ನನ್ನ ದೌರ್ಬಲ್ಯದ ಸಂಕೇತ ಅಲ್ಲ. ನಕಾರಾತ್ಮಕತೆ ಆನ್ಲೈನಲ್ಲಿ ಬಹಳಷ್ಟು ಬೇಗ ಹರಡುತ್ತೆ. ಆದರೆ ಇತರರನ್ನು ಮೇಲಕ್ಕೆತ್ತಲಿಕ್ಕೆ ಧೈರ್ಯ ಮತ್ತು ಸಹಾನುಭೂತಿ ಬೇಕಾಗುತ್ತೆ. ಹೆಚ್ಚಾಗಿ ಸತ್ಯದ ಮೇಲೆ ಕೇಂದ್ರೀಕರಿಸಲಿಕ್ಕೆ ಮತ್ತು ನನ್ನ ಮೌಲ್ಯಗಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಮುಂದುವರಲಿಕ್ಕೆ ನಾನು ಬಯಸ್ತೀನಿ. ಸಮರ್ಥನೀಯ ಅಗತ್ಯವಿಲ್ಲದೆ ಸತ್ಯವು ಎತ್ತರವಾಗಿ ನಿಲ್ಲುತ್ತೆ. ಓಂ ನಮಃ ಶಿವಾಯ ಅಂತ ಅವ್ರು ಬರ್ಕೊಂಡಿದ್ರು. ಎಲ್ಲೂ ಕೂಡ ನನ್ನ ಮತ್ತು ಚಾಹಲ್ ನಡುವಿನ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೀವಿ ಅನ್ನೋದು ಮತ್ತು ಕೂಡ ಅವರು ಕನ್ಫರ್ಮ್ ಮಾಡಲೇ ಇಲ್ಲ. ಆದರೆ ಅದೇನೇ ಇರಲಿ, ಇಬ್ಬರು ಕೂಡ ಚೆನ್ನಾಗಿರಲಿ ಅಂತ ಮಾತ್ರ ನಾವೆಲ್ಲರೂ ಕೂಡ ಹಾರೈಸೋಣ. ಆದರೆ ಅದೇನೇ ಭಿನ್ನಾಭಿಪ್ರಾಯಗಳಿಲ್ಲದೆ ಇದ್ದರೂ ಕೂಡ ಮುಂದೆ ಗೊತ್ತಾಗುತ್ತೆ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.